ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕುಲಕರ್ಣಿ ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ತಾಲೂಕಿನ ವಿವಿಧ ಹಳ್ಳಿಗಳಲ್ಲಿ ಪ್ರಚಾರ ನಡೆಸಿದರು. ಈ ಸುಡು ಬಿಸಿಲಿನ ಮಧ್ಯೆಯೂ ತೆರೆದ ವಾಹನದಲ್ಲಿ ಭರ್ಜರಿ ಪ್ರಚಾರ ನಡೆಸಿದ ವಿನಯ್ ಕುಲಕರ್ಣಿ ಕ್ಷೇತ್ರದ ಮತದಾರರ ಬಳಿ ಮತಯಾಚನೆ ಮಾಡಿದರು. ಮನೆ ಮನೆಗೂ ತೆರಳಿ ಮತಯಾಚಿಸಿದರು. ಇದೇ ವೇಳೆ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ವಿರುದ್ಧ ಕಿಡಿಕಾರಿದರು. 15 ವರ್ಷದಲ್ಲಿ ಯಾವುದೇ ಒಂದು ಕೆಲಸ ಮಾಡಿದ್ದೀನಿ ಅಂತ ಹೇಳಲಿ, ಕ್ಷೇತ್ರದ ಜನತೆಗೆ ಜೋಶಿ ಮೋಸ ಮಾಡ್ತಾ ಬಂದಿದ್ದಾರೆ ಅಂತ ವಾಗ್ದಾಳಿ ನಡೆಸಿದರು. ಇನ್ನು ಈ ಕುರಿತು ನಮ್ಮ ಧಾರವಾಡ ಪ್ರತಿನಿಧಿ ದುರ್ಗೇಶ್ ಅವರು ವಿನಯ್ ಕುಲಕರ್ಣಿ ಜೊತೆ ಚಿಟ್ಚಾಟ್ ನಡೆಸಿದ್ದಾರೆ. ಬನ್ನಿ ನೋಡೋಣ. ಲೋಕಸಭಾ ಚುನಾವಣೆಗೆ ಇವತ್ತು ಬಹಿರಂಗ ಪ್ರಚಾರಕ್ಕೆ ಒಂದು ಕೊನೆಯ ದಿನ. ಇವತ್ತು ಬಹಿರಂಗ ಪ್ರಚಾರದಲ್ಲಿ ವಿನಯ್ ಕುಲಕರ್ಣಿ ಅವರಿದ್ದಾರೆ. ಈಗ ಸಾಕಷ್ಟು ಮಾತಾಡೋಣ, ಯಾಕಂದ್ರೆ ಕಳೆದ 15 ದಿನಗಳ ಭರ್ಜರಿ ಪ್ರಚಾರ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಕೊನೆಯ ದಿನ ಸರ್, ಯಾವ ರೀತಿಯ ರೆಸ್ಪಾನ್ಸ್ ಇದೆ? ಇನ್ನೇನು ಮುಗಿದ ಇವತ್ತು ಕೊನೆಯ ದಿನ ಇವತ್ತು ಪ್ರಚಾರ ಸರ್. ಒಳ್ಳೆ ರೆಸ್ಪಾನ್ಸ್ ಇದೆ. ರೆಸ್ಪಾನ್ಸ್ ಬಗ್ಗೆ ಅಂತೂ ಯಾವ ಪ್ರಶ್ನೆ ಇಲ್ಲ. ಯಾಕಂದ್ರೆ ಈ ಬಾರಿ ಜನ ನಮ್ಮ ಪರ ಇದೆ. ಈ ಬಾರಿ ಈಗಾಗಲೇ ಪ್ರಹ್ಲಾದ್ ಜೋಶಿ 3 ಬಾರಿ ಇಲ್ಲಿ ಆರ್ಸ್ ಕಳಿಸಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರ ಸಾಧನೆ ಶೂನ್ಯ ಅಂತ 10 ಸಲ ಹೇಳಿದ್ದಾರೆ ತಮಗೆ. ಯಾಕಂದ್ರೆ ಪ್ರಹ್ಲಾದ್ ಜೋಶಿ ಅವ್ರಲ್ಲಿ ಮಾಡಿದಂಥ ಕೆಲಸಗಳು ಯಾವ ಸಾಧನೆಗಳು ಕೂಡ ಇಲ್ಲ. ಹಾಗಾಗಿ ಈ ಸಲ ಜನರಿಗೆ ಕೂಡ ಆ ಮಕ್ಕ ಬೇಜಾರಾಗಿದೆ ಅನ್ನೋಂಥ ಮಾತಾಡೋಕ್ಕೆ ಇಷ್ಟಪಡ್ತೇನೆ. ಈ ಬಾರಿಗೆ ಬದಲಾವಣೆ ಜನ ಬಯಸೈತಿ. ಜನರು ಈ ಬಾರಿಗೆ ನನಗೆ ಆಶೀರ್ವಾದ ಮಾಡಕತ್ತಾರೆ. ಜೋಶಿ ಅವರು ಸಾಕಷ್ಟು ಪ್ರಚಾರವನ್ನು ಮಾಡಿದ್ರು. ಈಗ ಈ ಹಂತದಲ್ಲಿ ನಾವು ಗೆದ್ದಿದ್ದೀವಿ ಅನ್ನೋ ಮಾತ್ರ ಹೇಳ್ತಾರೆ. ಗೆದ್ದಿದ್ದೀವಿ ಅನ್ನೋ ಮಾತನ್ನು ಹೇಳಿ ಪ್ರಚಾರ ಮೊಟ್ಟಗೊಳಿಸಿದ್ದಾರೆ. ಗೆದ್ದಿದ್ದೀವಿ ಅನ್ನೋ ಮಾತನ್ನು ಹೇಳಿ ಪ್ರಚಾರ ಮೊಟ್ಟಗೊಳಿಸಿದ್ದಾರೆ. ಆಯ್ತು, ನೋಡೋಣ. ಬರುವ ಮೇ 23ಕ್ಕೆ ಇಲ್ಲ, 23ಕ್ಕೆ ಯಾರು ಗೆಲ್ತಾರೆ ನೋಡೋಣ ಅಂತ. ಸರ್, ಈಗ ಎಲ್ಲ ಕಡೆ ಪ್ರಚಾರ ಮಾಡಿದ್ರಿ, ಯಾವ ರೀತಿ ಒಂದು ಜನಬೆಂಬಲ ಸಿಗ್ತಾ ಇದೆ? ಸಾಕಷ್ಟು ಇಲ್ಲ. ನೀವು ಕಣ್ ಮುಂದೆ ನೋಡಿಲ್ಲ. ಅವ್ರದ್ದು ನೋಡಿ, ನಮ್ಮದು ಹೆಂಗಿರುತ್ತೆ ನೋಡಿ. ಅವ್ರದ್ದೇನು ಜನ ಇರ್ತೈತಿ, ನಮ್ದೇನು ಜನ ಇರ್ತೈತಿ, ಜನರಲ್ಲಿ ಹುರುಪು ಏನೈತೆ ಅನ್ನೋದು ನೋಡ್ರಿ. ನಮ್ಮ ಹತ್ರ ಏನು ಹುರುಪು ಇದೆ, ನಮ್ಮ ಜನರ ಹತ್ರ ಏನಿದೆ. ಈ ಜನ ಇವತ್ತು ಈ ಬಿಸಿಲಲ್ಲಿ ಕೂಡ, ಇಂಥ ಉರಿಯೋ ಬಿಸಿಲಲ್ಲಿ ಇದ್ರು ಕೂಡ ಜನ ಹೆಂಗೆ ಹುರುಪಿದೆ, ಜನರ ಭಾವನೆಗಳೇನದೋ ನನಗಿನ ಜನರನ್ನ ಮಾತಾಡ್ಸಿದ್ರೆ ಭಾಳ ಚಲೋ. 8 ಕ್ಷೇತ್ರಗಳನ್ನ ತಿರುಗಾಡಿದ್ರಿ. 8 ಕ್ಷೇತ್ರದಲ್ಲಿ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಮತದಾನ ನಾಳೆ 2 ದಿನ ಇದೆ ಸರ್. ಜನಕ್ಕೆ ಈಗಾಗಲೇ ನಾವು ವಿನಂತಿ ಮಾಡ್ಕೋದು, ಜನಕ್ಕೆ ಈ ಭಾಗದಲ್ಲಿ ಒಂದೇದಾಗಿ ರೈತರನ್ನ ನಾ ಕಳಕಳಿ ವಿನಂತಿ ಮಾಡ್ಕೊತೇನೆ. ಈ ಭಾಗದ ರೈತರಿಗೆ 5 ವರ್ಷದಲ್ಲಿ ಮೋದಿಯವರ ಸರ್ಕಾರದಲ್ಲಿ ಒಂದಾದ್ರೂ ಯೋಜನೆಯನ್ನ ರೈತರಿಗಾಗಿ ತಂದಿಲ್ಲ. ರೈತರ ವಿರೋಧಿ ಪಕ್ಷ ಅದು. ಆಮೇಲೆ ಬಡವರ ವಿರೋಧಿ ಪಕ್ಷ, ಆಮೇಲೆ ಇವತ್ತು ನಾವು ಹಿಂದುಳಿದವರ ವಿರೋಧಿ ಪಕ್ಷ. ಇವನ್ನೆಲ್ಲನೂ ನೋಡಿದಂಥ ಟೈಮ್ನಲ್ಲಿ ಇವತ್ತು ಸಾಮಾನ್ಯವಾಗಿ ಮಹಿಳೆಯರಿಗೆ ಕೂಡ ಯಾವ ಹೊಸ ಯೋಜನೆಗಳಿಲ್ಲ. ಮಹಿಳೆಯರಿಗೆ ಕೂಡ ಯೋಜನೆಗಳಿಲ್ಲ. ಇಂಥ ಯಾರಿಗಾದ್ರೂ ಪ್ರಹ್ಲಾದ್ ಜೋಶಿ ಅವ್ರಿಗೆ ತಮ್ಮ ಮುಖಾಂತರ ಈಗೂ ನಾವು ವಿನಂತಿ ಮಾಡ್ಕೊತೀನಿ, ನಿಮ್ಮ ಸಾಧನೆ ಏನಾದ್ರು ಇದ್ರೆ ಯಾವ್ಯಾವ ನಮ್ಮ ಸಾಧನೆ ಅನೌನ್ಸ್ ಮಾಡಂತೇಳಿ ಅನೌನ್ಸ್ ಮಾಡೋಣ. ರೈತರಿಗೆ ಏನು ಕೊಟ್ಟೇವನೋ, ಯುವಕರಿಗೆ ಏನು ಕೊಟ್ಟೇವಿ, ಯುವಕರಿಗಾಗಿ ನಮ್ಮ ಕೊಡುಗೆ ಏನು, ರೈತರಿಗಾಗಿ ಅವರ ಕೊಡುಗೆ ಏನು, ಮಹಿಳೆಯರಿಗಾಗಿ ಅವ್ರ ಕೊಡುಗೆ ಏನು, ಬಡವರ ಬಗ್ಗೆ ಅವ್ರು ಯಾವುದಾದ್ರೂ ಅವ್ರ ಕೊಡುಗೆ ಏನು. ಇವು 4 ಪ್ರಶ್ನೆಗೆ ಉತ್ತರ ಕೊಡೋಣ. 4 ಪ್ರಶ್ನೆಗೆ ಉತ್ತರ ಕೊಡಬೇಡಿ ಸಾಕು. ವಿನಯ್ ಕುಲಕರ್ಣಿ ಅವರ ಮಾತು ಏನು, ಕಳೆದ 15 ವರ್ಷಗಳಿಂದ ಏನೆಲ್ಲ ಕೆಲಸ ಮಾಡಿದ್ದಾರೆ ಆ ಕೆಲಸಗಳನ್ನ ಅವರು ಹೇಳೋ ಮಾತನ್ನ ಹೇಳ್ತಿದ್ದಾರೆ. ಏನಾದರೂ ಕೆಲಸವನ್ನು ಮಾಡಿದ್ರೆ ಆ ಕೆಲಸಗಳ ಹೇಳುವ ಮೂಲಕ ಮತಯಾಚನೆಯನ್ನು ಮಾಡಿದ್ರೆ ಏನೋ ಮಾತೊಂದು ಸವಾಲನ್ನ ವಿನಯ್ ಕುಲಕರ್ಣಿ ಅವರು ಹೇಳ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಶ್ಯಾಮ್ ಜೊತೆ ದುರ್ಗೇಶ್ ನಾಯಕ, TV5 ಧಾರವಾಡ.